ಪಂಚಾಯತಿಯಲ್ಲಿ ಚೆಕ್ ಆಟ. ಅವಧಿ ಮುಗಿದ್ರೂ ಹಣ ಗುಳುಂ. ಬಯಲಾಯ್ತು ಅಧಿಕಾರಿಗಳ ಭಾರೀ ಅಕ್ರಮ. ವಿಜಯಪುರ ಜಿಲ್ಲೆಯ ತಿಡುಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಹೊಸದೊಂದು ಹಗರಣ ಸದ್ದು ಮಾಡುತ್ತಿದೆ. ಅಧಿಕಾರಾವಧಿ ಮುಗಿದ ಮೇಲೂ ರಾಜಾರೋಷವಾಗಿ ಹಣ ಲೂಟಿ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಆಡಳಿತ ಮಂಡಳಿಯ ಅವಧಿ ಮುಗಿದಿದ್ದರೂ ನಿಯಮ ಗಾಳಿಗೆ ತೂರಿ ಚೆಕ್ ಪಾಸ್ ಮಾಡಿಸಿಕೊಂಡು ಹಣ ವಿಡ್ರಾ ಮಾಡಲಾಗಿದೆ. ಈ ಅಕ್ರಮದ ಕಂಪು ಈಗ ಜಿಲ್ಲಾ ಪಂಚಾಯತ್ ಮೆಟ್ಟಿಲೇರಿದೆ. ಏನಿದು ತಿಡುಗುಂದಿ ಚೆಕ್ ಹಗರಣ? ನೋಡಿ ಈ ವಿಶೇಷ ವರದಿ. ಇದು ತಿಡುಗುಂದಿ ಪಂಚಾಯತಿಯ ಲೂಟಿ ಪರ್ವಕ್ಕೆ ಸಾಕ್ಷಿ. ನೋಡಿ, ಪಂಚಾಯತ್ ಅಧ್ಯಕ್ಷರ ಅವಧಿ ಫೆಬ್ರವರಿ 3, 2026ಕ್ಕೆ ಮುಕ್ತಾಯವಾಗಿದೆ. ಸರ್ಕಾರದ ಆದೇಶದಂತೆ ಅವಧಿ ಮುಗಿದ ಮೇರೆ ಯಾವುದೇ ಹಣಕಾಸಿನ ವ್ಯವಹಾರ ನಡೆಸುವಂತಿಲ್ಲ. ಆದರೆ ಫೆಬ್ರವರಿ 4ರ ನಂತರವೂ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ವಿಡ್ರಾ ಮಾಡಲಾಗಿದೆ. ದಾಖಲೆಗಳು ಹೇಳುತ್ತಿರುವ ಸತ್ಯ. ಅಕ್ರಮ ಹಣ ವಿಡ್ರಾ. ಅವಧಿ ಮುಗಿದ ನಂತರವೂ ಬರೋಬ್ಬರಿ 55.00 ಲಕ್ಷ ರೂಪಾಯಿ ಹಣವನ್ನು ಕೇವಲ ಬಿಲ್ ಪಾವತಿ ಆಧಾರದ ಮೇಲೆ ಎತ್ತಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಸಾಕ್ಷಿ. ಆಕ್ಸಿಸ್ ಬ್ಯಾಂಕ್ ಖಾತೆ ಸಂಖ್ಯೆ 1085ರಿಂದ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಿರಂತರವಾಗಿ 31,000, 37,000 ಹಾಗೂ 49,000 ರೂಪಾಯಿಗಳ ಮೊತ್ತದ ಹಣ ವರ್ಗಾವಣೆಯಾಗಿದೆ. ಇಲ್ಲಿ ಬರೀ ಹಣ ವಿಡ್ರಾ ಆಗಿಲ್ಲ, ಬದಲಾಗಿ ಹಳೆಯ ಬಿಲ್ಲುಗಳನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಹಣ ಪಡೆಯುವ ತಂತ್ರವೂ ನಡೆದಿದೆ. ರಸ್ತೆಗಳ ರಿಪೇರಿ, ಮೋಟಾರ್ ಖರೀದಿ ಮತ್ತು ಲೈಟ್ ಅಳವಡಿಕೆಯ ಹೆಸರಿನಲ್ಲಿ ಸಾವಿರಾರು ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದು ದಾಖಲೆಗಳು ತೋರಿಸುತ್ತಿವೆ. ಆದರೆ ನೆಲಮಟ್ಟದಲ್ಲಿ ಈ ಕೆಲಸಗಳು ಸರಿಯಾಗಿ ಆಗಿವೆಯೇ ಎಂಬುದು ಈಗ ದೊಡ್ಡ ಪ್ರಶ್ನೆ. ಈಗ ಚೆಂಡು ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಂಗಳದಲ್ಲಿದೆ. ತಿಡುಗುಂದಿ ಪಂಚಾಯತಿಯಲ್ಲಿ ನಡೆದ ಈ ಚೆಕ್ ಲೂಟಿಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರಿಂದ ಹಣ ವಸೂಲಿ ಮಾಡುತ್ತಾರಾ? ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಕಾನೂನು ಕ್ರಮ ಜರುಗುತ್ತಾ? ಕಾದು ನೋಡಬೇಕಿದೆ. ಇದರ ಮುಂದಿನ ಅಪ್ಡೇಟ್ ಭಾಗ 2ಕ್ಕಾಗಿ ಕಾಯುತ್ತಾಯಿರಿ. ಇದೇ ಥರದ ರೋಚಕ ಸುದ್ದಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭೀಮಾತೀರ ನ್ಯೂಸ್ ಕರ್ನಾಟಕ.